ನಾನಿವತ್ತು ಬೇಳೆ ಸಾರು ಮಾಡೋದನ್ನು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಖಾರದ ಪುಡಿ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ನಾನು ಒಂದು ಸೇರು ಧನಿಯಾ ತೊಗೊಂಡಿದ್ದೀನಿ, ಅಂದರೆ ಒಂದು ಅರ್ಧ kg ಬರುತ್ತೆ. ಅರ್ಧ kgಗೆ ಮೆಣಸಿನ್ಕಾಯಿನ ಒಂದು ಸೇರಕ್ಕೆ ಡಬಲ್ ಹಾಕಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ. ಇದು ಸ್ವಲ್ಪ ಚೋಟ ಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕೆಂದರೆ ಈಗ ಗುಂಟೂರು ಮೆಣಸಿನ್ಕಾಯಿ ಖಾರನೇ ಆಗಿರಲ್ಲ. ಅದಕ್ಕೆ ಸ್ವಲ್ಪ ಚೋಟ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದು ಒಂದು 1/4 kg ಅಷ್ಟಿದೆ. ಇದು ಒಂದು ಅರ್ಧ kg, 3/4 kg ಬರುತ್ತೆ ಮೆಣಸಿನ್ಕಾಯಿ. ಇದಿಷ್ಟು ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ. ಇದಿಷ್ಟು ಒಂದು ಸೇರು ಧನಿಯಾ, 1 ಡಬ್ಬಲ್ಲು ಮೆಣಸಿನ್ಕಾಯಿ. ಈಗ ನಾವು ಧನಿಯಾ ಯಾವ್ದ್ರಲ್ಲಿ ತೊಗೊಂಡಿರ್ತೀವೋ ಅದ್ರಲ್ಲಿ 2ರಷ್ಟು ಮೆಣಸಿನ್ಕಾಯಿ ತೊಗೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ಒಂದು ಸಿಂಗಲ್ಲು ಚೋಟ ಮೆಣಸಿನ್ಕಾಯಿನ ಒಂದು ಧನಿಯಾ ತೊಗೊಂಡಿರ್ತೀವಲ್ಲ ಅದ್ರ ಅಳತೆಯಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ. ಇದು ಅಷ್ಟೇ, ಬ್ಯಾಡಗಿ ಮೆಣಸಿನ್ಕಾಯಿನೂ ಅಷ್ಟೇ, ಅದು ಧನಿಯಾ ತೊಗೊಂಡಿದ್ದು ಅಳತೆಲೆ ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇದು ಕಾಳುಗಳೆಲ್ಲ ಹಾಕಬೇಕು. 1 ಪಾವು ಹೆಸರು ಕಾಳು ಹುರ್ಕೊಂಡಿದ್ದೀನಿ. ಇದಕ್ಕೆ ಈ ಕಾಳುಗಳೆಲ್ಲ ಅದನ್ನು ಚೆನ್ನಾಗಿ ಎಣ್ಣೆ ಹಾಕ್ತೇನೆ, ಹಾಗೆ ಉರಿಬೇಕು. ಅಂದರೆ ಸೀಸ್ಬಾರ್ದು, ಗಮ್ಮನ ಥರ ಕ್ಲೀನಾಗಿ ಉರಿಬೇಕು. 1 ಪಾವು ಹೆಸರು ಕಾಳು ತೊಗೊಂಡಿದ್ದೀನಿ, 1 ಪಾವು ಕಡಲೆಕಾಳು ತೊಗೊಂಡಿದ್ದೀನಿ. ಬೇಕು ಅಂದರೆ ಕಡಲೆಬೇಳೆನೂ ತೊಗೋಬೋದು. ಕಡಲೆಕಾಳು ತೊಗೊಂಡಿದ್ದೀನಿ ನಾನು, ಕಡಲೆಕಾಳು ಟೇಸ್ಟ್ ಇರುತ್ತೆ ಅಂತ. 1 ಪಾವು ತೊಗರಿಬೇಳೆ ತೊಗೊಂಡಿದ್ದೀನಿ. ಅರ್ಧ ಪಾವು ಮೆಂತ್ಯ ತೊಗೊಂಡಿದ್ದೀನಿ. ಅರ್ಧ ಪಾವು ಸಾಸಿವೆ ತಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಸಿದನ್ನು ಬೆಲೆ ಬಿಡಿಸ್ಕೊಂಡು ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೊಂಡು ಒಣಗಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು 100 ಗ್ರಾಮ್ ಅಷ್ಟು ಅರಿಶಿಣದ ಕೊರೆ ತೊಗೊಂಡಿದ್ದೀನಿ. ಇದು 1 ಪಾವು ಮೆಣಸು ತೊಗೊಂಡಿದ್ದೀನಿ. 1 ಪಾವು ಜೀರಿಗೆ ತೊಗೊಂಡಿದ್ದೀನಿ. 1 ಪಾವು ಉದ್ದಿನಬೇಳೆ. ಇದಿಷ್ಟನ್ನು ಎಲ್ಲದನ್ನು ಹುರ್ಕೋಬೇಕು. ಇದಿಷ್ಟು ಎಲ್ಲ ಹುರ್ಕೊಂಡಾಗಿದ್ಮೇಲೆ ಇದೆಲ್ಲದನ್ನು ಒಟ್ಟಿಗೆನೆ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡಬೇಕು. ಅವಾಗ ಎಲ್ಲದು ಪುಡಿ ಆದಮೇಲೆ ಬೇಳೆ ಸಾರಿಗೆ ರೆಡಿ ಆಗುತ್ತೆ. ಇದನ್ನ ಪುಡಿ ಆದಮೇಲೆ ಸ್ವಲ್ಪ ಹಿಂಗಿನ ಪುಡಿ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡಿಕೊಂಡು ತುಂಬಿಟ್ಕೋಬೋದು ಡಬ್ಬಕ್ಕೆ, ಚೆನ್ನಾಗಿರುತ್ತೆ. ಇದು ಅರಿಶಿಣದ ಕೊನೆನೂ ಅಷ್ಟೇ, ಸ್ವಲ್ಪ ಬಿಸಿಲು ಚೆನ್ನಾಗಿ ಒಣಗಿಸ್ಬಿಟ್ಟು ಈ ಥರ ಕೊನೆ ತಂದು ಪುಡಿ ಮಾಡ್ಕೋಬೇಕಾಗತ್ತೆ. ಇದೆಲ್ಲಾನು ಹುರಿದಿರ್ತೀವಲ್ಲ ಇದನ್ನ 6 ತಿಂಗಳು ಬೇಕಾದ್ರೂ ನಾವು ಪುಡಿ ಇಟ್ಕೋಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. 6 ತಿಂಗಳು, ವರ್ಷ ಅಂತ ಅಂದರೆ ಸ್ವಲ್ಪ ಲಾಂಗ್ ಟರ್ಮ್ ಆಗ್ಬಿಡುತ್ತೆ. ಹಾಗಾಗಿ ಕಲರ್ ಸ್ವಲ್ಪ ಫೇಡ್ ಆಗುತ್ತೆ. ಇದನ್ನ 6 ತಿಂಗಳೊಳಗೆ ಯೂಸ್ ಮಾಡ್ಕೋಬಹುದು. ಇವಾಗ ನೀವು ಜಾಸ್ತಿ ಮಾಡ್ತೀವಿ ಅಂದ್ರೆ ನಾನು ಹೇಳಿರೋ ಅಳತೆ ಪ್ರಕಾರ 1 ಡಬಲ್ ಮಾಡ್ಕೊಂಡ್ರೆ ಜಾಸ್ತಿ ಮಾಡ್ಕೋಬಹುದು. ಇಲ್ಲ ನಮ್ಗೆ ಇದು ಜಾಸ್ತಿ ಆಗುತ್ತೆ ಅಂದ್ರೆ ಇದ್ರಲ್ಲಿ ಅರ್ಧ ಹಾಕೊಂಡು ಮಾಡ್ಕೋಬಹುದು. ಇದನ್ನೆಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ನಾನು ಮಿಲ್ಲಿಗೆ ತೊಗೊಂಡೋಗಿ ಬಿಡಿಸ್ಕೊಂಡು ಬಂದು ಅದು ಪೌಡರ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ಬೇಳೆ ಸಾಂಬಾರ್ ಪುಡಿ ಇವಾಗ ರೆಡಿ ಆಗಿದೆ. ಈ ತರ ಬರುತ್ತೆ ಎಲ್ಲ ಬಿಡಿಸಾದ್ಮೇಲೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.